ಬೆಳಗ್ಗೆ ಬಲಗಡೆಯಿಂದ ಎದ್ದಾಗ ದೇವ್ರನ್ನ ನೋಡಿಬಿಟ್ಟು ಕೈ ಉಜ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯ ಮಂಗಳಂ ಗುರು ಅಂತ ಹೇಳಬೇಕು. ನಾನು ಈಗ ಎಣ್ಣೆ ಸ್ನಾನ ಮಾಡ್ತಾ ಇದ್ದೀನಿ. ಎಣ್ಣೆ ಶಾಸ್ತ್ರ ಮಾಡುವಾಗ 7 ಜನ ಚಿರಂಜೀವಿಗಳ ಹೆಸರು ಹೇಳ್ಕೋಬೇಕು. ಆಗ ಆಯಸ್ಸು ವೃದ್ಧಿಯಾಗತ್ತೆ. ಅಶ್ವತ್ಥಾಮ, ವ್ಯಾಸ, ಕೃಪ, ಬಲಿ, ವಿಭೀಷಣ, ಪರಶುರಾಮ, ಆಂಜನೇಯ. ಒಳ್ಳೆ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ ಅಮ್ಮ. ಸ್ನಾನ ಮಾಡಕ್ ಮುಂಚೆ ಶ್ರೀಹರಿಯ ನೆನೆಸ್ಕೋಬೇಕು. ತ್ರಿವಿಕ್ರಮ ವರಹ ಮಿನ್ನರವರುಬಿ ಶ್ರೀಹರಿಯೇ ನಮಃ. ಕೈನ ನೀರಲ್ಲಿಟ್ಟು ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಗುರು ಅಂತ ಹೇಳ್ಕೋಬೇಕು. ನಾನು ಪ್ರತಿದಿನ ರಾಯರ ಮಠಕ್ಕೆ ಹೋಗ್ತೀನಿ. ಬನ್ನಿ ಒಳಗೋಗೋಣ. ಮಠಕ್ಕೆ ಬಂದಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಚ ಅಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇದು ನಾನು ಹೇಳ್ತೀನಿ. ಇದು ಪೂರ್ವ ದಿಕ್ಕು. ಇಲ್ಲಿಂದನೇ ಸೂರ್ಯ ಬರೋದು. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರವೇ ಕೇತುವೇ ನಮಃ. ಹೋಮ್ವರ್ಕ್ ಮಾಡುವಾಗ ಸರಸ್ವತಿ ದೇವಿನ ನೆನೆಸ್ಕೋಬೇಕು. ಆಗ ಒಳ್ಳೆ ಬುದ್ಧಿ ಕೊಡ್ತಾರೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸಂಜೆ ದೀಪ ಹಚ್ಚುವಾಗ ಶುಭಂ ಭವತು ಕಲ್ಯಾಣಿ ಆರೋಗ್ಯ ಸುಖ ಸಂಪದ ಮಮ ಶತ್ರು ವಿನಾಶಾಯ ಸಂಜೆ ಜ್ಯೋತಿ ನಮಸ್ತುತೆ ಅಂತ ಹೇಳಬೇಕು. ನಾನು ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಮನೆಯಿಂದ ಹೊರಡುವಾಗ ನರಸಿಂಹದೇವರನ್ನ ನೆನೆಸ್ಕೋಬೇಕು. ಆಗ ಯಾವುದೇ ವಿಘ್ನನೂ ಬರಲ್ಲ. ಅಗೃತೋ ನಾಥ ಸಿಂಹಶ್ಚ ಪುಷ್ಯತೋ ಗೋಪಿನಂದನ ವಯೋ ಪಾಶಯೋ ರಾಸಾಂ ಶಶರೌ ರಾಮ ಲಕ್ಷ್ಮಣೌ. ರಾತ್ರಿ ಮಲ್ಕೊಳಕ್ ಮುಂಚೆ ಭಾರತೀ ರಮಣ ಮುಖ್ಯ ಪ್ರಾಣ ತಗತ ಶ್ರೀ ಪದ್ಮನಾಭಾಯ ನಮಃ ಅಂತ ಹೇಳ್ಕೊಂಡ್ಬಿಟ್ಟು ರಾಮಸ್ಕಂದಂ ಹನುಮಂತಂ ವೇನಾತೇಯಂ ಮೃಕೋದರಂ ಶೇನಾ ಸ್ನೇಹ ಸ್ಪರೇ ನಿತ್ಯಂ ದುಸ್ವಪ್ನಂ ತಶ್ಯ ನಿಶ್ಯತಿ ಅಂತ ಹೇಳ್ಕೊಂಡ್ಬಿಟ್ಟು ಮಲ್ಕೋಬೇಕು. ಆಗ ಯಾವುದೇ ಕೆಟ್ಟ ಕನಸು ಬೀಳಲ್ಲ. ನೀವು ಹೇಳಿ ಆಯ್ತಾ?